ನಾವು ಧರಣಿ ಮಾಡಿರುವಂಥ ವಿಚಾರ ರಾಜ್ಯದ ಜನರಿಗೆ ಸಂಬಂಧಪಟ್ಟಂಥ ವಿಚಾರ ನಾವು ಮಾಡಿರೋದು. ತಾವು ನನಗೆ ಒಂದು 2 ನಿಮಿಷ ಬಿಟ್ಬಿಡಿ. ಇಷ್ಟೊತ್ತೇ ಬಿಟ್ಟಿದ್ದೀರಾ, ಇನ್ನು ಇದು ಮುಗಿಬೇಕಲ್ಲ. ತಾವು ಆ ಸ್ಥಾನದಲ್ಲಿ ಕೂತಿದ್ರಿ, ನಾವು ತಮ್ಮನ್ನ ನ್ಯಾಯಾಧೀಶರು ಅಂತ ತಿಳ್ಕೊಂಡಿದ್ದೀರಿ. ನ್ಯಾಯಾಧೀಶರು ಅಂದರೆ ಏನಾನ ಆದೇಶ ಮಾಡಿದ್ರೆ ಅದು ಕಾನೂನು. ತಾವು ಏನು ಹೇಳಿದ್ದೀರಾ ಅಂತ ಹೇಳಿದ್ರೆ, ಅಧ್ಯಕ್ಷರು ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರೇ ನೀವು ಹೇಳಿರೋದು, ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರೇ, ಮಾನ್ಯ ಸಚಿವರು ಆಗಸ್ಟ್ ತಿಂಗಳವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ನೋಟ್ ಮಾಡ್ಕೊಳ್ಳಿ, ಅಲ್ಲಿಗೆ ನಿಲ್ಲಿಸಿ ಒಂದು ನಿಮಿಷ. ಎಂದರೆ ನೀವು ಹೇಳಿರೋದು ರೆಕಾರ್ಡ್, ನೀವು ಕೊಟ್ಟಿರೋ ರೆಕಾರ್ಡ್ ತೊಗೊಂಡಿದ್ದೀನಿ. ಎಂದರೆ ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಯನ್ನು ಒಳಗೊಂಡಂತೆ ಕೊಟ್ಟಿದ್ದೇವೆ ಎಂದು ಅರ್ಥ. ತಾವು ಹೇಳಿರೋದು ಆ ಪೀಠದಿಂದ. ತಮಗೆ ಗೌರವ ಹೋಗ್ತೈತೆ ಇವೆ, ನಮಗಲ್ಲ, ತಮಗೆ. ಮತ್ತೆ ಯಾರು ಫಲಾನುಭವಿಗಳಿದ್ದಾರೆ ಅವರು ಎಷ್ಟೋ 1,25,00,000 ಜನ ಅವರು ಕಾಯ್ತಾ ಇದ್ದಾರೆ. ಬರ್ತೈತೆ ಯಾವ ಲಕ್ಷ್ಮಿ ಅದು ಗೃಹಲಕ್ಷ್ಮಿ ಬರ್ತೈತೆ, ಗೃಹಲಕ್ಷ್ಮಿ ಬರ್ತೈತೆ, ನಮ್ಮ ಮನೆ ಗೃಹಲಕ್ಷ್ಮಿ ಬರ್ತೈತೆ ಅಂತ ಕಾಯ್ತಾ ಇದ್ರು. ಬಂದಿಲ್ಲ, ಮಾರ್ಚಲ್ಲಿ ಬಂದಿಲ್ಲ. ಮತ್ತೆ ನಮ್ಮ ಸದಸ್ಯರು ಏನು ಕೇಳಿದ್ರು ಮೇಡಮ್ ಅವ್ರನ್ನ, ಮೇಡಮ್ ಅವರೇ ನೀವು ತಪ್ಪು ಹೇಳ್ತಾ ಇದ್ದೀರಾ, ಕೊಟ್ಟಿಲ್ಲ ಅಂತಂದ್ರು. ನಾನು ಅದನ್ನು ಓದ್ತೀನಿ ತಾಳೆ, ಅದನ್ನು, ಯಾಕಂದ್ರೆ ಸದನಕ್ಕೆ ಗೌರವ ಇದೆ. ಇಲ್ಲಿ ನಮ್ಮ ಡೆಪ್ಟಿ CM ಅವರು ಎಲ್ಲ ಮಂತ್ರಿಗಳೆಲ್ಲ ಇದ್ದಾರೆ. ಅವ್ರ ಮಾತಿಗೆ 3 ಪೈಸದ ಬೆಲೆ ಇಲ್ದಂಗೆ ಆಗೋಗ್ತೈತೆ. ಆಮೇಲೆ ಇದೇನಾನ ಒಂದು ಹೆಚ್ಚು ಕಮ್ಮಿ ತಾವೇನಾನ ತಪ್ಪು ರೂಲಿಂಗ್ ಕೊಟ್ರೆ ಇಡೀ ಸದನಕ್ಕೆ ಅಗೌರವ ಆಗ್ತದೆ. ಅದಕ್ಕೆ ನಾ ಹೇಳಿದೆ, ಒಂದೇ ನಿಮಿಷ, ಇಷ್ಟೊತ್ತು ಸುಮ್ಮನೆ ಇದ್ದೀರಾ, ಒನ್ ಅವರ್ ಸುಮ್ಮನೆ ಚೇಂಬರ್ ಅಲ್ಲಿ ಬ್ರೀಫಿಂಗ್ ನೋಡಿದೆ. ನಾನು ಬಂದಿದ್ದೆ ಬ್ರೀಫಿಂಗ್, ಅದಕ್ಕೆ ನಾನೇ ಬಂದ್ಬಿಟ್ಟೆ ಆಚೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಏನು ಸದಸ್ಯರಿಗೆ ಹೇಳ್ತಾ ಇರೋದು ಅಂದ್ರೆ, ಸದಸ್ಯರು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಡ್ಬೇಕು ಅನ್ನೋ ಥರ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಅರ್ಥ ಆಗಲ್ಲ ಅಂತ ಸದಸ್ಯರಿಗೆ. ಇಷ್ಟು ಹೇಳಿದ್ಮೇಲೆ ನಮ್ಮ ಸದಸ್ಯರು ಆಗಸ್ಟ್ವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ತಮಗೆ ಹೇಳ ಬಯಸುತ್ತೇವೆ. ಇಷ್ಟಾದ ಮೇಲೂ ತಾವು ರೂಲಿಂಗ್ ಕೊಟ್ಟ ಮೇಲೂ, ರೂಲಿಂಗ್ಗೆ ನಮ್ಮ ಪ್ರಕಾರ ತಾವು ಆ ಸ್ಥಾನದಲ್ಲಿ ರೂಲಿಂಗ್ ಕೊಟ್ಟಿದ್ರ. ಇಷ್ಟಾದ ಮೇಲೂ ಕೂಡ ಸರ್ಕಾರ ಇದುವರೆಗೂ 3 ದಿನ ಆಯಿತು. ನಾವು ಫಸ್ಟ್ ಡೇ ಕೇಳಿದ್ರಿ ನಿಮ್ಮನ್ನ, ನಾಳೆ ಅಂತ ಹೇಳಿದ್ರಿ. ನಾವು ಸ್ಪೀಕರ್ ಚೇಂಬರ್ಗೆ ಬಂದು ತಮ್ಮನ್ನ ಮಾತಾಡಿದೆ ನಾನು ಸ್ಪೀಕರ್ ಹತ್ರ. ಇಲ್ಲ ನಾನು ನಾಳೆ ಕರೆಸ್ಬಿಡ್ತೀನಿ ಅಂದ್ರಿ. ನಾಳೆ ಹೋಯ್ತು, ತಿರ್ಗಿ ಮತ್ತೆ ಇವತ್ತು ಬಂತು, ಇವತ್ತೂ ಇಲ್ಲ, ಸದನಕ್ಕೆ ಬರ್ತಾ ಇಲ್ಲ. ನಮಗೆ ಇವಾಗ ಕೊಟ್ಟಿರೋ ಮಂತ್ರಿಗಳ ಉತ್ತರ ಅದು 5,000 ಕೋಟಿ ರೂಪಾಯಿ ಬೆಲೆ 5,000 ಕೋಟಿ ಅದು ಪ್ರತಿ ತಿಂಗಳಿಗೂ ಅದು 2,480 ಕೋಟಿ ಕೊಡಬೇಕು. 2,480 ಕೋಟಿ ಪ್ರತಿ ತಿಂಗಳು, ಅಂದಾಜು 5,000 ಕೋಟಿ. ಎಲ್ಲೋಯ್ತು ದುಡ್ಡು? ಯಾರಾದರೂ ತಾವು ಅಧ್ಯಕ್ಷರೇ, ಈಗ ನಾನು ಹೇಳೋದು, ತಾವು ಮಂತ್ರಿ ಆಗಿರ್ತೀರ, ಸದನದಲ್ಲಿ ತಾವು ಸ್ಪೀಕರ್ ಆಗಿ ನಡೆಸಿರ್ತೀರ. ಈಗ ಜನವರಿ ಕೊಡ್ತೀರಾ, ಹಿಂದಿನ ಡಿಸೆಂಬರ್ ಕೊಡ್ತೀರಾ, ಜನವರಿ ಕೊಟ್ಬಿಡ್ತೀರಾ. ಜನವರಿ ಆದಮೇಲೆ ಡೈರೆಕ್ಟಾಗಿ ನೀವು ಏಪ್ರಿಲ್ಗೆ ಹೆಂಗೆ ಹೋಗ್ಬಿಡ್ತೀರಾ? ಯಾವ ಕಾನೂನು ಹೇಳಿ? ಇಂಥ ಕಾನೂನಲ್ಲಿ ಹಿಂಗೆ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು ಅಂತ ಯಾವುದಾದ್ರೂ ಇದೆಯಾ? ಆಶ್ಚರ್ಯ ಬೀಳ್ತಾರೆ ಎಲ್ಲರೂ. ನನಗೆ ರೂಲಿಂಗ್ ಪಾರ್ಟಿ ಸದಸ್ಯರು ಭಾಳ ಜನ ಸ್ನೇಹಿತರಿದ್ದಾರೆ. ಅವರು ಹೇಳಿದ್ರು, ಅಣ್ಣ ಅದು ಹೆಂಗಣ್ಣ ಅಂತ ನನ್ನೇ ಕೇಳ್ತಾರೆ. ನನಗೆ ಅರ್ಥ ಆಗಿಲ್ಲ ಅಂತ ನಾನು ಹೇಳಿದೆ. ಇದು ಹೆಂಗೆ ಸಾಧ್ಯನಾ? ಇದು ಒಂದು ಸರ್ಕಾರ, ಎಷ್ಟು ಜನ IAS IPS ನಾವು ಓದಿ 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 ನಮ್ಮನ್ನು ತಲೆ ತಿಂದಾಕ್ತಾರೆ. ಈ IAS ಅವರು IPS ಅವರು ತಿಂತಾರೆ ಅಂದ್ರೆ ಅಷ್ಟು ತಲೆ ತಿಂತಾರೆ. ಇದ್ರಾಗ ತಲೆ ತಿನ್ನಕ್ಕೆ ಮಂತ್ರಿನ ತಲೆ ತಿನ್ನಕ್ಕಾಗಿಲ್ಲ ಅವ್ರ ಕೈಲಿ, ಹೇಳ್ಬೇಕಲ್ಲ. ಇಲ್ಲ, ಮಂತ್ರಿ ನೆನ್ನೆ ತಾವು ನನ್ನ ಹತ್ರ ಬಂದಾಗ ನಾನು ಮಾತಾಡಿದೆ ನಿಮ್ಮ ಹತ್ರ. ಮಂತ್ರಿ ಏನು ಹೇಳ್ಬೇಕಾಯ್ತು? ಇಲ್ಲ, ನಾನು ಮಹೇಶ್ ತೆಂಗಿನಕಾಯಿ ಅವರೇ, ನನಗೇನಾದರೂ ಆ ಥರ ನೀವು ಹೇಳ್ತಾ ಇದ್ದೀರ ಫೆಬ್ರವರಿ ಕೊಟ್ಟಿಲ್ಲ ಅಂತ, ಮತ್ತೊಂದ್ಸರಿ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ಉತ್ತರ ಹೇಳ್ತೀನಿ ಅಂದರೆ ಮುಗ್ದೋಗಿತ್ತು. ತುಂಬ ದಪ್ಪ ಇದ್ದೀರಾ?
ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.